ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ BCom 5th ಸೆಮಿಸ್ಟರ್ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ GST ಸಬ್ಜೆಕ್ಟ್ ಏನಿದೆಯಲ್ಲ, ಸೊ ಇದರ ಮೇಲೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕೆಲವೊಂದಷ್ಟು ಕ್ವಶನ್ಸನ್ನು ಕೂಡ ಸಾಲ್ವ್ ಮಾಡಿದ್ದೇನೆ. ಸೊ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೇನೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಸೊ ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ಕೂಡ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಈ ಕ್ವಶನ್ ನೋಡಿರಿ 15 ಮಾರ್ಕ್ಸ್ಗಿದೆ. ಕ್ವಶನ್ ನಂಬರ್ 11 ಎತ್ತಿದೆಯಲ್ಲ, ಸೊ ಆ್ಯಕ್ಚುಲಾಗಿ ಈ ಕ್ವಶನನ್ನು ಕೇಸ್ ಸ್ಟಡಿ ಕ್ವಶನ್ ಅಂತೇಳಿ 2024-25 ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಈ ಕ್ವಶನನ್ನು ಕೇಳಿದ್ದಾರೆ ಎಕ್ಸಾಮ್ದಲ್ಲಿ. ಸೊ ಇನ್ನು ಕ್ವಶನ್ ಏನಿದೆಯಲ್ಲ ಭಾಳ ಸಿಂಪಲ್ ಇದೆ ರೀ, ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಯಾವ ಥರ ಸಾಲ್ವ್ ಮಾಡಬೇಕು, ಏನೆಲ್ಲ ಪ್ರೊಸೀಜರ್ಸನ್ನು ಫಾಲೋಅಪ್ ಮಾಡಬೇಕು, ಓವರಾಲ್ ಡಿಸ್ಕಷನ್ ಏನಿದೆಯಲ್ಲ, ಸೊ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ನಾನು ನಿಮ್ಗೆ ಸಿಂಪಲ್ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ನೀವು ಜಸ್ಟ್ ಕ್ಲಾಸನ್ನು ನೋಡಿರಿ, ಈಸಿಲಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರ. ಓಕೆ, ಸೊ ಹಾಗಾದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಈಗ ಫಸ್ಟಿಗೆ ನೋಡಿರಿ, ದ ಫಾಲೋವಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸ್. ಓಕೆ, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಕ್ಯೂರ್ಡ್ ಬೈ ಆಶಾ ಲಿಮಿಟೆಡ್ ಇನ್ ದ ಮಂತ್ ಆಫ್ ಜೂನ್ 2024 ಅಂತ ಹೇಳ್ತಾರೆ. ಸೊ ಕೆಲವೊಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್. ಸೊ ಪಾಯಿಂಟ್ ನಂಬರ್ ಫಸ್ಟ್ ನೋಡಿರಿ, ಸೇಲ್ಸ್ ಪ್ರಮೋಷನ್ ಸರ್ವಿಸಸ್ ರುಪೀಸ್ 60,000 ಅಂತ ಕೊಟ್ಟುಬಿಟ್ಟಿದ್ದಾರೆ. ಸೆಕೆಂಡ್ ಒಂದು ಪಾಯಿಂಟಿಗೆ ಬಂದಾಗ ಗೂಡ್ಸ್ ಗಿವನ್ ಆ್ಯಸ್ ಗಿಫ್ಟ್ ರುಪೀಸ್ 75,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಪಾಯಿಂಟ್ ನೋಡಿರಿ, ಪ್ಯಾಕಿಂಗ್ ಮಟೀರಿಯಲ್ಸ್ ಯೂಸ್ಡ್ ಇನ್ ಫ್ಯಾಕ್ಟ್ರಿ ಅಂತ ಕೊಟ್ಟಿದ್ದಾರೆ, ರುಪೀಸ್ 45,000 ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿರಿ, ಗೂಡ್ಸ್ ಯೂಸ್ಡ್ ಫಾರ್ ಕ್ಯಾಪಿಟಿವ್ ಕನ್ಸಂಪ್ಷನ್ ಅಂತ ಹೇಳ್ತಾರೆ, ಸೊ 25,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ, ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಹೇಳ್ತಾರೆ, 10,000. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಪಾಯಿಂಟ್ ನಂಬರ್ ಪೇಪರ್ ಫಾರ್ ಫೋಟೋ ಕಾಪಿಂಗ್ ಮಷೀನ್ ಯೂಸ್ಡ್ ಇನ್ ದ ಆಫೀಸ್ ಅಂತ ಹೇಳ್ತಾರೆ, ರುಪೀಸ್ 65,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಔಟ್ಡೋರ್ ಕ್ಯಾಟ್ರಿಂಗ್ ಸರ್ವಿಸ್ ಪ್ರೊವೈಡೆಡ್ ಟು ದ ಎಂಪ್ಲಾಯೀಸ್ ಅಂತ ಹೇಳ್ತಾರೆ, ರುಪೀಸ್ 60,000. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಗೂಡ್ಸ್ ಪರ್ಚೇಸ್ಡ್ ವಿದೌಟ್ ಇನ್ವಾಯ್ಸ್ 50,000, ರುಪೀಸ್ 50,000. ಲಾಸ್ಟ್ ಪಾಯಿಂಟ್ ಬರೀ ಏನಿದೆ, ಗೂಡ್ಸ್ ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಆಫೀಸ್ ಬಿಲ್ಡಿಂಗ್ ಅಂತ ಹೇಳ್ತಾರೆ, ರುಪೀಸ್ 20,000 ಫಾರ್ ದ ಅಬೋ ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಏನು ಕ್ಯಾಲ್ಕುಲೇಟ್ ಮಾಡಂತಾರಂದ್ರೆ, ಫಸ್ಟಿಗೆ ಪಾಯಿಂಟ್ ಕೊಟ್ಟಿದ್ದಾರೆ, ಕಂಪ್ಯೂಟ್, ಯು ಹ್ಯಾವ್ ಟು ಕಂಪ್ಯೂಟ್ ಟೋಟಲ್ ಅಮೌಂಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲೇಬಲ್ ಅಂತ ಹೇಳ್ತಾರೆ, ಅಂದರೆ ITCಯನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಸೇಮ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದರೆ, ಕಮೆಂಟ್ ಆನ್ ಅಡ್ಮಿಸಿಬಲ್ ಆ್ಯಂಡ್ ಇನ್ಅಡ್ಮಿಸಿಬಲ್ ITC ಐಟಮ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಕೆಲವೊಂದಷ್ಟು ಕಮೆಂಟ್ಸ್ ನೀವು ಬರೀಬೇಕು, ಅಡ್ಮಿಸಿಬಲ್ ಇನ್ಅಡ್ಮಿಸಿಬಲ್ ಐಟಮ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಕ್ವಶನ್ ನೋಡ್ರಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೇಲಿದೆ. ಫಸ್ಟಿಗೆ ನಮಗೇನು ಇನ್ಫಾರ್ಮೇಷನ್ ಬೇಕಂದರೆ, ಸೊ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆಯಲ್ಲ, ಸೊ ಯಾರಿಗೆಲ್ಲ ಇದು ಅಪ್ಲಿಕೇಬಲ್ ಆಗುತ್ತೆ. ಈಗ ನೀವು ನೋಡ್ಬೋದು, ಇಲ್ಲಿ ಫಸ್ಟಿಗೆ ಬೇಸಿಕ್ ಕಂಡೀಷನ್ ಅಂತ ಮೆನ್ಷನ್ ಮಾಡಬೇಕು. ಸೊ ಈಗ ಸೊಲ್ಯೂಷನ್ ಅಂತ ಹಾಕ್ರಿ. ಓಕೆ, ಸೊ ಈ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ನೀವು ಕಂಪಲ್ಸರಿ ಈ ಕಂಡೀಷನನ್ನು ನೆನಪಿಟ್ಕೊಳ್ಳಬೇಕು. ಓಕೆ, ಸೊ ಈ ಕಂಡೀಷನ್ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಆಲ್ರೆಡಿ ಇದು ಎಲ್ಲರಿಗೂ ನಿಮ್ಗೆ ಗೊತ್ತಿದೆ, ಬಟ್ ಆದರೂ ಕೂಡ ಒನ್ಸ್ ಅಗೇನ್ ಇನ್ನೊಮ್ಮೆ ನೋಡಿರಿ. ಸೊ ಬೇಸಿಕ್ ಕಂಡೀಷನ್ ಏನಿದೆಯಲ್ಲ, ಸೊ ಇವನ್ನ ನೆನಪಿಟ್ಕೋರಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇವು ಬೇಸಿಕ್ ಕಂಡೀಷನ್ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಸೆಕ್ಷನ್ ನೀವು ನೋಡ್ಬೋದು, GST 2017 ಆ್ಯಕ್ಟ್ ಪ್ರಕಾರ ಕೆಲವೊಂದಷ್ಟು ಸೆಕ್ಷನ್ಸನ್ನು ಕೊಟ್ಟಿದ್ದಾರೆ. 16 ಸಬ್ಸೆಕ್ಷನ್ 1 ಆ್ಯಂಡ್ 16 ಸಬ್ಸೆಕ್ಷನ್ 2 ಪ್ರಕಾರ ಹೇಳ್ತಾರೆ. ಸೊ ಯಾರಿಗೆಲ್ಲ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ ಸೊ ಅವೈಲೇಬಲ್ ಆಗುತ್ತೆ ಅಂದರೆ, ಸೊ ಇಲ್ಲಿ ಹೇಳ್ತಾರೆ, ಫಸ್ಟಿಗೆ ಪಾಯಿಂಟ್ ನೋಡ್ರಿ, ರಿಜಿಸ್ಟರ್ಡ್ ಪರ್ಸನ್. ಸೊ ಆ ಪರ್ಸನ್ ಏನಿರಬೇಕಂದ್ರೆ ರಿಜಿಸ್ಟರ್ ಆಗಿರಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಬಿಸ್ನೆಸ್ ಪರ್ಪಸ್. ಸೊ ಏನೆಲ್ಲ ಗೂಡ್ಸ್ ಸರ್ವಿಸ್ ಯೂಸ್ ಮಾಡ್ತಾನಲ್ಲ, ಸೊ ಅವೆಲ್ಲ ಬಿಸ್ನೆಸ್ ಪರ್ಪಸ್ ಇರಬೇಕು. ನೆಕ್ಸ್ಟ್ ಒನ್ ಪೊಸೆಷನ್ ಆಫ್ ಟ್ಯಾಕ್ಸ್ ಇನ್ವಾಯ್ಸ್. ಓಕೆ, ಸೊ ಅವನ ಹತ್ರ ಒಂದು ಟ್ಯಾಕ್ಸ್ ಇನ್ವಾಯ್ಸ್ ಇರಬೇಕು. ಸೊ ವ್ಯಾಲಿಡ್ ಟ್ಯಾಕ್ಸ್ ಇನ್ವಾಯ್ಸ್ ಇರಬೇಕು, ಅಥವಾ ಡೆಬಿಟ್ ನೋಟ್ ಆಗಿರ್ಬೋದು. ಪ್ರಿಸ್ಕ್ರೈಬ್ಡ್ ಡಾಕ್ಯುಮೆಂಟ್ ಇನ್ ಕಂಪಲ್ಸರಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಸೊ ರಿಸಿಪ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಟ್ಯಾಕ್ಸ್ ಆ್ಯಕ್ಚುಲಿ ಪೇಡ್ ಟು ದ ಗೌರ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ರಿಟರ್ನ್ ಪೇಲ್ಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕ್ಲೈಮೆಂಟ್ ಮಸ್ಟ್ ಫೈಲ್ GSTR 3rd B ಅಂತ ಹೇಳ್ತಾರೆ. ಓಕೆ, ಸೊ GSTR 3rd B ದಾಗ ಸೊ ಅದು ಫೈಲ್ ಮಾಡುವಂಥದ್ದು ಇರಬೇಕು ಅಂತ ಹೇಳ್ತಾರೆ. ಓಕೆ,
ಸೊ ಇವನ್ನೆಲ್ಲ ಕಾಮನ್ ಥಿಂಗ್ ಇವೆಲ್ಲ. ಸೊ ಆಲ್ಮೋಸ್ಟ್ ಆಲ್ ಇವೆಲ್ಲ ಬೇಸಿಕ್ ಕಂಡೀಷನ್ ಏನಿದಲ್ಲ, ಸೊ ಇವನ್ನೆಲ್ಲ ನೆನಪಿಟ್ಕೋರಿ. ಸೊ ಇದರ ಪ್ರಕಾರನ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಓಕೆ, ಸೊ ಈ ಪಾಯಿಂಟ್ಸ್ ಏನಿದಲ್ಲ ಇವು ಭಾಳ ಇಂಪಾರ್ಟೆಂಟ. ಐ ಟಿ ಸಿ ಅವೈಲೇಬಲ್ ಆಗಬೇಕಾದ್ರೆ ಇಷ್ಟು ಪಾಯಿಂಟ್ಸ್ದಾಗ ಸೊ ಗೂಡ್ಸ ಸರ್ವಿಸಸ್ ಇರಬೇಕು. ಓಕೆ, ಸೊ ಹಾಗಾದರೆ ಇನ್ನು ಫಾರ್ಮ್ಯಾಟಿಗೆ ಬರೀ. ಫಸ್ಟಿಗೆ ನಾವು ಏನು ಕೇಳಿದ್ದಾರೆ ಇಲ್ಲಿ, ಕಂಪ್ಯೂಟ್ ಅಮೌಂಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲೇಬಲ್ ಅಂತೇಳಿ ಕೇಳಿದಾರಲ್ಲ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡಿರಿ, ಸೊ ಈಗ ಪಾಯಿಂಟ್ ನಂಬರ್ ಎ ಅಂತ ಹಾಕ್ರಿ, ಕಾಂಪಿಟೇಷನ್ ಆಫ್ ಐ ಟಿ ಸಿ ಅಂತ ಹಾಕ್ರಿ, ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹಾಕ್ರಿ. ಸೊ ಎರಡು ಕಾಲಮ್ ಮಾಡಿರಿ, ಪರ್ಟಿಕ್ಯುಲರ್ಸ್ ಒಂದು ಕಾಲಮ್ ಮಾಡಿರಿ, ಅಮೌಂಟ್ ಒಂದು ಕಾಲಮ್ ಮಾಡಿರಿ. ಓಕೆ, ಸೊ ಒನ್ ಬೈ ಒನ್ ಪಾಯಿಂಟನ್ನು ನೋಡೋಣ, ಜಸ್ಟ್ ಮೆನ್ಷನ್ ಮಾಡ್ಕೊತ ಹೋಗ್ಬೇಕು. ಅಕಾರ್ಡಿಂಗ್ ಟು ಇದ್ರ ಪ್ರಕಾರ ನೀವು ಮೆನ್ಷನ್ ಮಾಡಬೇಕು. ಬೇಸಿಕ್ ಕಂಡೀಷನ್ ಏನದಲ್ಲ, ಸೊ ಇದ್ರ ಪ್ರಕಾರ ನೀವು ಮೆನ್ಷನ್ ಮಾಡಿರಿ. ಸೊ ಇನ್ನೂ ಬೇರೆ ಬೇರೆ ಬುಕ್ಸ್ದಾಗ ಕೂಡ ಬೇರೆ ಬೇರೆ ಟೈಪ್ ಹೇಳಿರ್ತಾರೆ ಕಂಡೀಷನ್ಸ್ ಎಲ್ಲ. ಸೊ ನೀವು ಎಲ್ಲ ನೋಡ್ಕೋರಿ. ಸೊ ಆಲ್ಮೋಸ್ಟ್ ಅಲ್ಲ ಇವು ಬೇಸಿಕ್ ಕಂಡೀಷನ್ನ ಫಾಲೋ ಅಪ್ ಮಾಡ್ಬೋದು ನೀವು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫಸ್ಟಿಗೆ ಏನು ಹೇಳ್ತಾರೆ, ಇನ್ನು ಒನ್ ಬೈ ಒನ್ ಪಾಯಿಂಟ್ ವೈಸ್ ಹೋಗೋಣ. ಸೊ ಫಸ್ಟ್ ನೋಡಿ, ಸೊ ಈಗ ಫಸ್ಟಿಗೆ ಏನು ಹೇಳಿದ್ದಾರೆ, ಈಗ ನೋಡ್ರಿ ಫಸ್ಟ್ ಪಾಯಿಂಟ್ ಏನಿದೆ, ಸೇಲ್ಸ್ ಪ್ರಮೋಷನ್ ಸರ್ವಿಸ್ ಅಂತ ಐತೆ. ಓಕೆ, ಸೊ ಇದು ಕಂಪಲ್ಸರಿ ಇದು ಏನಾಗುತ್ತೆ, ಸೇಲ್ಸ್ ಪ್ರಮೋಷನ್ ಅಂದ್ರೆ ಬಿಸ್ನೆಸ್ ರಿಲೇಟೆಡ್ ರೀ. ಸೊ ಹಾಗಾಗಿ ಬೇಸಿಕ್ ಕಂಡೀಷನ್ದಾಗ ಬಿಸ್ನೆಸ್ ರಿಲೇಟೆಡ್ ಇರೋದ್ರಿಂದ ಸೊ ನೀವು ಮೆನ್ಷನ್ ಮಾಡಬೇಕು ಸೇಲ್ಸ್ ಪ್ರಮೋಷನ್ ಸರ್ವಿಸ್ ಅಂತ ಮೆನ್ಷನ್ ಮಾಡಿರಿ. ಅಮೌಂಟ್ ಎಷ್ಟು ರೀ, 60,000 ಇದೆ. ಓಕೆ, ಈ ಥರ ಮೆನ್ಷನ್ ಮಾಡಬೇಕು 60,000 ಆಯ್ತಲ್ಲ. ಸೆಕೆಂಡ್ ಪಾಯಿಂಟ್ ನೋಡಿ, ಭಾಳ ಸಿಂಪಲ್ ಇದೆ ರೀ ಪ್ರಾಬ್ಲಮ್. ಗೂಡ್ಸ್ ಗಿವನ್ ಆ್ಯಸ್ ಗಿಫ್ಟ್ ಅಂತ ಹೇಳಿದ್ದಾರೆ. ಸೊ ನೀವು ಗಿಫ್ಟ್ ಅದು ಕೊಟ್ರೆ ಅಂದರೆ ಸೊ ಅದು ನಾವು ಐ ಟಿ ಸಿದಾಗ ಬರೋದಿಲ್ಲ ಅದ. ಸೊ ನೀವು ಆದ್ರೂ ಅದು ಮೆನ್ಷನ್ ಮಾಡಿರಿ, ಗೂಡ್ಸ್ ಗಿವನ್ ಆ್ಯಸ್ ಗಿಫ್ಟ್ ಅಂತ ಮೆನ್ಷನ್ ಮಾಡಿರಿ. ಬಟ್ ಅಮೌಂಟ್ದಾಗ ಏನು ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಈ ಥರ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡೋಣ. ಸೊ ಈಗ ಪಾಯಿಂಟ್ ನಂಬರ್ 3ಗೆ ಬಂದಾಗ ಪ್ಯಾಕಿಂಗ್ ಮಟೀರಿಯಲ್ ಯೂಸ್ಡ್ ಇನ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಇದು ಕೂಡ ಬಿಸ್ನೆಸ್ ರಿಲೇಟೆಡ್ ಇರೋದ್ರಿಂದ ಯು ಹ್ಯಾವ್ ಟು ಮೆನ್ಷನ್. ಓಕೆ, ಪ್ಯಾಕಿಂಗ್ ಮಟೀರಿಯಲ್ ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಪ್ಯಾಕಿಂಗ್ ಮಟೀರಿಯಲ್ಸ ರುಪೀಸ 45,000 ಅಂತೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿರಿ, ಈಗ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾರೆ, ಗೂಡ್ಸ್ ಯೂಸ್ಡ್ ಫಾರ್ ಕ್ಯಾಪಿಟಿವ್ ಕನ್ಸಂಪ್ಷನ್ ಅಂತ ಹೇಳಿದರೆ 25,000. ಸೊ ಇದನ್ನ ಏನು ಮಾಡಿರಿ, ಇಲ್ಲಿ ಮೆನ್ಷನ್ ಮಾಡಿರಿ. ಓಕೆ, ಒನ್ಸ್ ಅಗೇನ, ಸೊ ಇದೇ ಪಾಯಿಂಟ್ ಐತೆ, ಗೂಡ್ಸ್ ಯೂಸ್ಡ್ ಫಾರ್ ಕ್ಯಾಪಿಟಿವ್ ಕನ್ಸಂಪ್ಷನ್ ಇದೆ 25,000. ವಿ ಹ್ಯಾವ್ ಟು ಮೆನ್ಷನ್ ಗೂಡ್ಸ್ ಯೂಸ್ಡ್ ಫಾರ್ ಕ್ಯಾಪಿಟಿವ್ ಕನ್ಸಂಪ್ಷನ್ ಅಂತ ಮೆನ್ಷನ್ ಮಾಡಿರಿ, 25,000 ಅಂತ ಮೆನ್ಷನ್ ಮಾಡಿ. ಓಕೆ, ಸೊ ಅದು ಬಿಸ್ನೆಸ್ ರಿಲೇಟೆಡ್ ಇರೋದ್ರಿಂದ ಸೊ ಇವಕ್ಕೆಲ್ಲ ಇಲ್ಲಿ ಬಿಸ್ನೆಸ್ ರಿಜಿಸ್ಟರ್ಡ್ ಪರ್ಸನ್ನ ಬಿಸ್ನೆಸ್ ರಿಲೇಟೆಡ್. ಸೊ ಟ್ಯಾಕ್ಸ್ ಅದ ನೋಟ್ ಆಗಿರ್ಬೋದು, ಇನ್ವಾಯ್ಸ್ ಆಗಿರ್ಬೋದು. ಸೊ ಇವನ್ನೆಲ್ಲ ನೋಡ್ಕೋಬೇಕು ನೀವು. ಸೊ ನೆಕ್ಸ್ಟ್ ಒಂದು ಪಾಯಿಂಟಿಗೆ ಬಂದಾಗ ಸೊ ಇಲ್ಲಿ ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ನ್ಯಾಚುರಲ್ ಕಲಾಮಿಟೀಸ್ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಾಗಿ ಅವ್ರಿಗೆ ಲಾಸ್ ಆಗಿರುತ್ತೆ, ಬಟ್ ಅದನ್ನ ಮೆನ್ಷನ್ ಮಾಡೋಕ್ಕೆ ಹೋಗ್ಬಾರ್ದು ರೀ. ನ್ಯಾಚುರಲ್ ಕಲಾಮಿಟೀಸ್ ಇರೋದ್ರಿಂದ ಯು ಹ್ಯಾವ್ ಟು ನಾಟ್ ಮೆನ್ಷನ್. ಸೊ ಮೆನ್ಷನ್ ಮಾಡೋಕ್ಕೆ ಹೋಗ್ಬಾರ್ದು ಅದನ್ನ. ಸೊ ಏನು ಮಾಡಿರಿ, ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ನ್ಯಾಚುರಲ್ ಕಲಾಮಿಟೀಸ್ ಅಂತ ಹಾಕ್ರಿ, ಇಲ್ಲಿ ಡ್ಯಾಶ್ ಅಂತ ಇಟ್ಬಿಡ್ರಿ. ಓಕೆ, ನೆಕ್ಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪಾಯಿಂಟ್ ನಂಬರ್ ಎಫ್ಗೆ ಬರೀ, ಪೇಪರ್ ಫಾರ್ ಫೋಟೋ ಕಾಪಿಂಗ್ ಮಷಿನ್ ಯೂಸ್ಡ್ ಇನ್ ಆಫೀಸ್ ಅಂತ ಹೇಳ್ತಾರೆ, ಅಂದ್ರೆ ಬಿಸ್ನೆಸ್ ರಿಲೇಟೆಡ್ 65,000 ಮೆನ್ಷನ್ ಮಾಡಿರಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ ಪೇಪರ್ ಫಾರ್ ಫೋಟೋ ಕಾಪಿ ಮಷೀನ್ ಆಫೀಸ್ ಯೂಸ 65,000 ಮೆನ್ಷನ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ಈಗ ಔಟ್ಡೋರ್ ಕ್ಯಾಟ್ರಿಂಗ್ ಸರ್ವಿಸ್ ಪ್ರೊವೈಡೆಡ್ ಟು ದ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಎಂಪ್ಲಾಯೀಸ್ ಓಕೆ ಬಿಸ್ನೆಸ್ ರಿಲೇಟೆಡ್, ಬಟ್ ಇಲ್ಲಿ ಔಟ್ಡೋರ್ ಕ್ಯಾಟ್ರಿಂಗ್ ಅಂತ ಇದೆಯಲ್ಲ, ಸೊ ದ್ಯಾಟ್ ರೀಸನ್ ಇದು ನೀವು ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಆದ್ರೂ ಆ ಪಾಯಿಂಟ್ ಮೆನ್ಷನ್ ಮಾಡಿರಿ, ಅಮೌಂಟ ಬರಿಬೇಡ್ರಿ. ಓಕೆ, ಸೊ ಇಲ್ಲಿ ಈ ಥರ ಮೆನ್ಷನ್ ಮಾಡ್ಬೇಕು ನೀವು. ಔಟ್ಡೋರ್ ಕ್ಯಾಟ್ರಿಂಗ್ ಟು ಎಂಪ್ಲಾಯೀಸ ಅಮೌಂಟನ್ನು ಬರೆಯೋಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟ್. ಸೊ ನೆಕ್ಸ್ಟ್ ನೋಡ್ರಿ, ಪಾಯಿಂಟ್ ನಂಬರ್ ಹೆಚ್ಚಿಗೆ ಬಂದಾಗ ಗೂಡ್ಸ್ ಪರ್ಚೇಸ್ಡ್ ವಿದೌಟ್ ಇನ್ವಾಯ್ಸ್. ಈಗ ನೋಡ್ರಿ ಇದನ್ನ ಅಬ್ಸರ್ವ್ ಮಾಡ್ರಿ, ವಿದೌಟ್ ಇನ್ವಾಯ್ಸ್ ಅಂತ ಇದೆಯಲ್ರಿ 50,000 ಬೇಸಿಕ್ ಕಂಡೀಷನ್ದಾಗ ನೀವು ನೋಡ್ಬೋದು. ವಿದೌಟ್ ಇನ್ವಾಯ್ಸ್ ಇದ್ರೆ ನಾವು ತೆಗೆದುಕೊಳ್ಳೋದಿಲ್ಲ. ಸೊ ಇದನ್ನ ಏನು ಮಾಡ್ಬೇಕು ನೀವು, ಗೂಡ್ಸ್ ಪರ್ಚೇಸ್ಡ್ ವಿದೌಟ್ ಇನ್ವಾಯ್ಸ್ ಇತ್ತಂದ್ರೆ ಅಲ್ಲಿ ಐ ಟಿ ಸಿ ಅವೈಲೇಬಲ್ ಆಗೋದಿಲ್ಲ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್. ಸೊ ಈಗ ಪಾಯಿಂಟ್ ನಂಬರ್ 5 ಬಂದಾಗ ಗೂಡ್ಸ್ ಯೂಸ್ಡ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಆಫೀಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದಾರೆ, ಎಕ್ಸ್ಪೆನ್ಸಸ್ 20,000 ಫ್ರಾಮ್ ಅಬೋ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಬಟ್ ಅವ್ರದ್ದು ಓನ್ ಇದ ಇನ್ಫಾರ್ಮೇಷನ್ ಇರೋದ್ರಿಂದ ಸೊ ಇದು ಕೂಡ ನಾವು ತೆಗೆದುಕೊಳ್ಳೋದಿಲ್ಲ. ಓಕೆ,
ಸೊ ಇದು ಸೆಲ್ಲಿಂಗ್ ಪರ್ಪಸ್ಸಿನಲ್ಲ, ಓನ್ ಆಗಿದೆ, ಕನ್ಸ್ಟ್ರಕ್ಷನ್ ಆಫ್ ಆಫೀಸ್ ಬಿಲ್ಡಿಂಗ್. ಸೊ ಇದು ಓನ್ ಇರೋದ್ರಿಂದ ಇದನ್ನ ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಈ ಥರ ಎಷ್ಟು ಪಾಯಿಂಟನ್ನು ಮೆನ್ಷನ್ ಮಾಡಿದ್ರೆ ಮುಗಿದೋಯ್ತು. ಸೊ ಇವಾಗ ಟೋಟ್ಲಿಂಗ್ ಮಾಡಿರಿ. ಸೊ ಎಷ್ಟು ಟೋಟಲ್ ಆಗುತ್ತೆ ನೋಡಿರಿ. ಸೊ ಈಗ 60,000, 45,000, 25,000, 65,000. ಸೊ ಟೋಟಲ್ 1,95,000 ಆಗುತ್ತೆ. ಸೊ ಇದಕ್ಕೆ ಟೋಟಲ್ ITC ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಸೊ ಇದು ಫಸ್ಟ್ ಪ್ರಾಬ್ಲಮ್ದಾಗ ಏನು ಕೇಳಿದಾರೆ ನಮ್ಗೆ, ITC ಅವೈಲೇಬಲ್ ಎಷ್ಟು ಅಮೌಂಟ್ ಅವೈಲೇಬಲ್ ಆಗುತ್ತೆ ಅಂದ್ರೆ, ಸೊ ಈ ಥರ 1,95,000 ಅವೈಲೇಬಲ್ ಆಗುತ್ತೆ. ಓಕೆ, ಸ್ವಲ್ಪ ನಿಮ್ಗೆ ಕ್ವಶನ್ ಕನ್ಫ್ಯೂಷನ್ ಅನಿಸ್ಬೋದು, ಆದರೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿರಿ ಮತ್ತು ಇದೇ ಥರ ಬೇರೆ ಬೇರೆ ಕ್ವಶನ್ಸ್ ಕೂಡ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ನೀವು ಯಾವುದು ವೇದಾಗ ಕೂಡ ನೆನಪಿಟ್ಕೋಬೋದು, ಕ್ವಶನನ್ನು ಆನ್ಸರನ್ನು ನೆನಪಿಟ್ಕೋಬೋದು, ಕ್ವಶನನ್ನು ಸಾಲ್ವ್ ಮಾಡ್ಬೋದು ಈಸಿಲಿ ನೀವು. ಓಕೆ, ಸೊ ಈಗ ಕಮ್ ಟು ದ ಪಾಯಿಂಟ್. ಈಗ ಸೆಕೆಂಡ್ ಪಾಯಿಂಟಿಗೆ ಬರೋಣ. ಸೊ ಇಲ್ಲಿ ಏನು ಹೇಳ್ತಾರೆ, ಕಮೆಂಟ್ ಆನ್ ಸೆಕೆಂಡ್ ಕ್ವಶನ್ ನೋಡ್ರಿ. ಅಡ್ಮಿಸೇಬಲ್ ಆ್ಯಂಡ್ ಇನ್ಅಡ್ಮಿಸೇಬಲ್ ITC ಐಟಮ್ಸ್ ಅಂತ ಹೇಳ್ತಾರೆ. ITC ಐಟಮ್ಸ್ ಅಡ್ಮಿಸೇಬಲ್ ಯಾವಾಗುತ್ತವೆ, ಇನ್ಅಡ್ಮಿಸೇಬಲ್ ಯಾವಾಗುತ್ತವೆ, ನೆಕ್ಸ್ಟ್ ಅದೇ ರೀತಿ ಅದ್ರ ಬಗ್ಗೆ ಸ್ವಲ್ಪ ಕಮೆಂಟನ್ನು ಬರಿಬೇಕು ನೀವು. ಓಕೆ, ಸೊ ಈ ಥಿಯರಿ ಕ್ವಶನ್ ಕೂಡ ಕೇಳತ್ತಿರ್ತಾರೆ ಈ ಥರ. ಸೊ ಏನು ಮಾಡ್ರಿ, B ಅಂತ ಹಾಕ್ರಿ. ಫಸ್ಟ್ ಅಡ್ಮಿಸೇಬಲ್ ಐಟಮ್ಸ್ ಫಾರ್ ITC ಅಂತ ಹಾಕ್ರಿ. ಸ್ವಲ್ಪ ಇನ್ಫಾರ್ಮೇಷನ್ ಇದೆ ನೋಡ್ರಿ. These are items on which GST paid can be claimed as credit by a registered taxpayer ಅಂತ ಹೇಳ್ಬೋದು, provided all the conditions under section 16 subsection 2 of the GST Act are satisfy or fulfillment ಅಂತ ಹೇಳ್ಬೋದು. ಓಕೆ, ಸೊ ಯಾವೆಲ್ಲ ಕಂಡೀಷನನ್ನು ಈಗ ನೀವು ಎಲ್ಲ ಬೇಸಿಕ್ ಕಂಡೀಷನನ್ನು ನೋಡಿದಿರಲ್ಲ, ಸೊ ಅದೇ ರೀತಿ ಸೊ ಇಲ್ಲಿ ಅಡ್ಮಿಸೇಬಲ್ ಐಟಮ್ಸ್ ಯಾವ ಆಗುತ್ತೆ ಅಂದರೆ, ಸೊ ಸೆಕ್ಷನ್ 16 ಸಬ್ಸೆಕ್ಷನ್ 2 ಪ್ರಕಾರ ITCಗೆ ಅವೈಲೇಬಲ್ ಇರಬೇಕು ಅವು. ಅಂದರೆ ಅವ ರಿಜಿಸ್ಟರ್ ಟ್ಯಾಕ್ಸ್ ಪೇಯರ್ ಆಗಿರಬೇಕು. ಸೊ ಆ ಥರ ಕಂಡೀಷನ್ ಇದ್ದು ಅಂದ್ರೆ ಸೊ ಅವನ್ನೆಲ್ಲ ಏನು ಮಾಡ್ಬೋದು ಅಂದರೆ ಇಟ್ ಈಸ್ ಎ ಕನ್ಸಿಡರ್ ಆ್ಯಸ್ ಎ ಅಡ್ಮಿಸೇಬಲ್ ಐಟಮ್ಸ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಯಾವೆಲ್ಲ ಐಟಮ್ಸ್ ಬರುತ್ತವೆ ಅಂದರೆ, ಸೊ ಈಗ ಸ್ವಲ್ಪ ಐಟಮ್ಸ್ ನಾನು ಮೆನ್ಷನ್ ಮಾಡಿದ್ದೀನಿ, ನೀವು ಇನ್ನೂ ಇದಕ್ಕೆ ಆ್ಯಡಪ್ ಮಾಡ್ಕೊರಿ. ಇನ್ನೊಂದು 4-5 ಪಾಯಿಂಟ್ ಆ್ಯಡ್ ಮಾಡಿ ನೀವು. ರಾ ಮೆಟೀರಿಯಲ್ಸ್ ಆಗಿರ್ಬೋದು, ನೆಕ್ಸ್ಟ್ ಕ್ಯಾಪಿಟಲ್ ಗೂಡ್ಸ, ಮಷಿನರಿ ಆಗಿರ್ಬೋದು, ಇಕ್ವಿಪ್ಮೆಂಟ್ ಆಗಿರ್ಬೋದು, ಟೂಲ್ಸ್ ಯೂಸ್ಡ್ ಬೈ ಬಿಸ್ನೆಸ್ ಪರ್ಪಸ್ ಅಂತ ಹೇಳ್ತಾರೆ, ಅವೆಲ್ಲ ಬಿಸ್ನೆಸ್ ಪರ್ಪಸ್ ಆಗಿರಬೇಕು. ನೆಕ್ಸ್ಟ್ ಒಂದು ನೋಡ್ರಿ, ಪ್ಯಾಕಿಂಗ್ ಮೆಟೀರಿಯಲ್ಸ್. ಆಲ್ರೆಡಿ ಪ್ರಾಬ್ಲಮ್ದಾಗ ನೋಡಿದ್ರೆ ನೀವು, ಪ್ಯಾಕಿಂಗ್ ಮೆಟೀರಿಯಲ್ಸ್ ಯೂಸ್ಡ್ ಟು ಪ್ಯಾಕ್ ಟ್ಯಾಕ್ಸಬಲ್ ಗೂಡ್ಸ್ ಆಗಿರಬೇಕು. ನೆಕ್ಸ್ಟ್ ಒಂದು ಪಾಯಿಂಟ್, ಸರ್ವಿಸಸ್ ಯೂಸ್ಡ್ ಬಿಸ್ನೆಸ್ ಆಗಿರ್ಬೋದು. ಎಕ್ಸಾಂಪಲ್ ರೆಂಟ್, ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಯೂಸ್ಡ್ ಫಾರ್ ಬಿಸ್ನೆಸ್ ಆಪ್ರೇಷನ್, ಅದು ಓನ್ಲಿ ಫಾರ್ ಬಿಸ್ನೆಸ್ ಆಪ್ರೇಷನ್ಗೆ ರಿಲೇಟೆಡ್ ಇರಬೇಕು. ನೆಕ್ಸ್ಟ್ ಗೂಡ್ಸ್ ಫಾರ್ ರೀಸೇಲ್ ಇರ್ಬೋದು. ಸೊ ಇನ್ನೂ ಕೆಲವೊಂದಷ್ಟು ಐಟಮ್ಸ್ ಏನು ಬರ್ತಾವಲ್ಲ, ಸೊ ನೀವು ಏನು ಮಾಡೋಣ, ಅಡ್ಮಿಸೇಬಲ್ ಐಟಮ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಅಕಾರ್ಡಿಂಗ್ ಟು ಸೆಕ್ಷನ್ 16 ಸಬ್ಸೆಕ್ಷನ್ 2 ಪ್ರಕಾರ. ಸೊ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಅಡ್ಮಿಸೇಬಲ್ ಎಕ್ಸ್ಪೆನ್ಸಸ್ದಾಗ್ರಿ ಅಡ್ಮಿಸೇಬಲ್ ಐಟಮ್ಸ್ ಅನ್ಬೋದು. ಸೊ ಇಲ್ಲಿ ಏನು ಮಾಡಬೇಕಾದ್ರೆ ಅವ ಟ್ಯಾಕ್ಸ್ ಪೇಯರ್, ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಇರಬೇಕು, ನೆನಪಿಟ್ಕೋರಿಂದ. ಓಕೆ, ಸೊ ಇನ್ನು ಇನ್ಅಡ್ಮಿಸೇಬಲ್ ಐಟಮ್ಸ್ ಬಗ್ಗೆ ಇನ್ನೊಂದು ಸಬ್ ಪಾಯಿಂಟ್ ನೋಡೋಣ. ಇನ್ಅಡ್ಮಿಸೇಬಲ್ ಐಟಮ್ಸ್ ಫಾರ್ ITC ಅಂತ ಹಾಕ್ರಿ. ಸೊ ಇಲ್ಲಿ ನೋಡ್ರಿ, ದೀಸ್ ಆರ್ ಐಟಮ್ಸ್ ವಿಚ್ ITC ಕೆನಾಟ್ ಬಿ ಕ್ಲೇಮ್ಡ್. ಓಕೆ, ಸೊ ಈಗ ಅಡ್ಮಿಸೇಬಲ್ ಐಟಮ್ಸ್ಗೆ ಇನ್ಅಡ್ಮಿಸೇಬಲ್ ಐಟಮ್ಸ್ಗೆ ನೋಡ್ರಿ ಒಂದು ಸ್ವಲ್ಪ ಏನಿದೆ ಅಂದರೆ, ಅಡ್ಮಿಸೇಬಲ್ ಐಟಮ್ಸ್ದಾಗ ITC ಏನಿದೆಯಲ್ಲ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡ್ಕೋಬೋದು, ಬಟ್ ಇಲ್ಲಿ ಕ್ಲೇಮ್ ಆಗೋದಿಲ್ಲ ಇನ್ಅಡ್ಮಿಸೇಬಲ್ ಐಟಮ್ಸ್ ಇದ್ರೆ. ಸೊ ಈವನ್ ಇಫ್ GST ಈಸ್ ಪೇಡ್ ಆಫ್ ಇನ್ಅಡ್ಮಿಸೇಬಲ್ ಐಟಮ್ಸ್ ಸೆಕ್ಷನ್ 17 ಸಬ್ಸೆಕ್ಷನ್ 5 ಆ್ಯಂಡ್ ಅದರ್ ಪ್ರೊವಿಷನ್ಸ್ ಅಂತ ಹೇಳ್ತಾರೆ. ಯಾವೆಲ್ಲ ಐಟಮ್ಸ್ ಅಂದರೆ, ಸೊ ಫಸ್ಟ್ ನೋಡ್ರಿ, ಮೋಟಾರ್ ವೆಹಿಕಲ್ಸ್ ಆಗಿರ್ಬೋದು. ನೆಕ್ಸ್ಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಪರ್ಸ್ನಲ್ ಯೂಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ರೆಂಟ್, ಕ್ಯಾಬ್, ಹೆಲ್ತ್ ಇನ್ಶೂರೆನ್ಸ್, ಟ್ರಾವೆಲ್ ಬೆನಿಫಿಟ್ ಟು ಎಂಪ್ಲಾಯೀಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಮೆಂಬರ್ಶಿಪ್ ಆಫ್ ಕ್ಲಬ್, ಹೆಲ್ತ್, ಫಿಟ್ನೆಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಗೂಡ್ಸ್ ಆರ್ ಸರ್ವಿಸಸ್ ಯೂಸ್ಡ್ ಫಾರ್ ಎಕ್ಸಾಂಪ್ಟ್ ಸಪ್ಲೈಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ವರ್ಕ್ಸ್ ಕನ್ಸ್ಟ್ರಕ್ಟ್ ಸರ್ವಿಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ಇವೆಲ್ಲ ಐಟಮ್ಸ ಇನ್ಅಡ್ಮಿಸೇಬಲ್ ಐಟಮ್ಸ್ ಅಂತೇಳಿ ಟ್ರೀಟ್ ಮಾಡ್ಬೋದು. ಸೊ ನೀವು ಇನ್ನೊಂದು 4-5 ಪಾಯಿಂಟ್ಸನ್ನು ಆ್ಯಡಪ್ ಮಾಡ್ಕೊರಿ ಇನ್ಅಡ್ಮಿಸೇಬಲ್ ಐಟಮ್ಸ್ದಾಗ, ಅದೇ ರೀತಿ ಅಡ್ಮಿಸೇಬಲ್ ಐಟಮ್ಸ್ದಾಗ ನೋಡ್ಕೋರಿ ಆ ಥರದ್ದೆಲ್ಲ ಇನ್ಫಾರ್ಮೇಷನ್. ಸೊ ಈ ಥರ ಈ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ದ ಬೆಲ್ ಐಕಾನ್
ನಮಗೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಇದು ಸೆಕ್ಷನ್ ಡಿಗೆ 2024ದಲ್ಲಿ ಈ ಕ್ವಶನ್ ಏನು ಕೇಳಿದಾರಲ್ಲ, ಸೊ ಇದನ್ನು ಸಾಲ್ವ್ ಮಾಡೋಣ. ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ ಈ ಥರ ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದ. ಓಕೆ, ಸೊ ನೀವು ಬೇರೆ ವೇಲೇನೂ ನೀವು ಸಾಲ್ವ್ ಮಾಡ್ಬೋದು. ಇದು ಸಿಂಪಲ್ ವೇ ಇದೆ ರೀ. ಸೊ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.